ಗಾಯ್ಸ್, ಈ ಒಂದು ಬಸ್ ಮೋಡ್ ನೋಡ್ತಿದ್ರೆ ಎಷ್ಟು ಕ್ರೇಜಿಯಾಗಿ ಸಾಕಾದಾಗೈತೆ ಅಂತ. ಈ ಒಂದು ಬಸ್ಸು ನೋಡಿದ್ರೆ ಫಿದಾದಂತೂ ಗ್ಯಾರಂಟಿ. ಆಲ್ರೆಡಿ ನೀವು ನೋಡಿರ್ತೀರ ಯಾವ ಬಸ್ ಇದೆ ಅಂತ. KSRTC ರಾಜಧಾನಿ ಬಸ್ ಆಗಿರುತ್ತೆ ಇದು. ಈ ಒಂದು ಬಸ್ ಮೋಡ್ನ ಯಾವ ರೀತಿ ಬಸ್ ಗೇಮ್ ಒಳಗಡೆ ಆ್ಯಡ್ ಮಾಡೋದು ಮತ್ತು ಮೊಬೈಲಲ್ಲಿ ಯಾವ ರೀತಿ ಪ್ಲೇ ಮಾಡೋದು ಅಂತ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೋಟಿಫಿಕೇಷನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಬನ್ನಿಗೋರೀಗ ವಿಡಿಯೋನ ಶುರು ಮಾಡೋಣ. ಓಕೆ, ಈಗ ಈ ಒಂದು ಬಸ್ನ ರಿವ್ಯೂ ಮಾಡೋಣ. ಫ್ರಂಟ್ಲಿ ಲುಕ್ಕಿಂದ ನೋಡೋದಾದರೆ ಈ ರೀತಿ ಕ್ರೇಜಿಯಾಗಿ ಕಾಣಿಸುತ್ತೆ. ಓಕೆನಾ, ಈ ಒಂದು ಬಸ್ ಮೋಡ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬನ್ನಿ ಈಗ ಈ ಒಂದು ಬಸ್ಸು ಫ್ರಂಟಲ್ಲಿ ಏನೋ ಬರೆದಿದೆ ತೋರಿಸ್ತೀನಿ. ಮೊದಲು ನೋಡೋದಾದರೆ ರಾಜಧಾನಿ ಅಂತ ಬರೆದಿದೆ. ಕೆಳಗಡೆ ನಮ್ಮ ಕರ್ನಾಟಕದ ಬಾವುಟ ಅದ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ ಕಲರಾಗಿ, ಮತ್ತು ಹೂವಿನೆಲ್ಲ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಕೆಳಗಡೆ ಬಂದರೆ ಶ್ರೀ ಅನ್ನದಾತ ರೈತರ ಕೃಪೆ ಅಂತ ಹಾಕಿದೆ. ಮಂಡ್ಯ ಭದ್ರಾವತಿ ಮಂಡ್ಯ ಅಂತ ರೂಟ್ ಬೋರ್ಡ್ನೆಲ್ಲ ಹಾಕಿದ್ದಾರೆ. ಓಕೆನಾ, ಕೆಳಗಡೆ ಹಂಗೆ ಹೆಡ್ಲೈಟು ಎಲ್ಲ ಸಾಕಾದಾಗ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫ್ರಂಟ್ ಲುಕ್ಕಿಂತ ನೋಡೋದಾದರೆ ಈ ರೀತಿ ಸಾಕಾದಾಗ ಕಾಣಿಸುತ್ತೆ. ಓಕೆನಾ, ಇನ್ನು ಈ ಒಂದು ಬಸ್ ಮೋಡ್ನ ಲೆಫ್ಟ್ ಸೈಡ್ ಲುಕ್ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಮಾಮೂಲಿ ಸ್ಕ್ರೀನೆಲ್ಲ ಆ್ಯಡ್ ಮಾಡಿದ್ದಾರೆ, ಡೋರು ವಿಂಡೋಸ್ನೆಲ್ಲ ಚೆನ್ನಾಗೈತೆ. ಇನ್ನು ರಾಜಧಾನಿ ಅಂತ ಬರೆದಿದೆ, KSRTC ಅಂತ ಕೂಡ ಬರೆದಿದೆ. ಇಲ್ಲಿ ಕರ್ನಾಟಕ ಸಾರಿಗೆ ಅಂತ ಕೂಡ ಬರೆದಿದೆ. ಲೆಫ್ಟ್ ಸೈಡ್ ಲುಕ್ಕಿಂದ ನೋಡಿದ್ರೆ ಸಾಕಾಗಿ ಕಾಣಿಸುತ್ತೆ. ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ, ನೋಡ್ತಿರ್ಬೋದು. ಬ್ಯಾಕ್ ಸೈಡ್ ಲುಕ್ಕಿಂದ ಸ್ಕ್ರೀನ್ನೆಲ್ಲ ಆ್ಯಡ್ ಮಾಡಿದರೆ ಸಾಕಾದಾಗ ಕಾಣಿಸುತ್ತೆ. KSRTC ಶ್ರೀ ಅನ್ನದಾತ ರೈತರ ಕೃಪೆ ಅಂತ ಕೂಡ ಬರೆದಿದೆ. ಇಲ್ಲಿ ಸಕ್ಕರೆ ನಾಡು ಅಂತ ಬರೆದಿದ್ದಾರೆ. ಕರ್ನಾಟಕ ಸಾರಿಗೆ ಅಂತ ಬರೆದಿದ್ದಾರೆ. ಇಲ್ಲಿ ಸಕ್ಕರೆ ನಾಡಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಡೆಗೆ ಅಂತ ಕೂಡ ಹಾಕಿದ್ದಾರೆ. ಬ್ಯಾಕ್ ಸೈಡ್ ಲುಕ್ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಇನ್ನು ರೈಟ್ ಸೈಡ್ ಲುಕ್ ನೋಡಿದ್ರೆ ಸೇಮ್ ಟು ಲೆಫ್ಟ್ ಸೈಡ್ ಲುಕ್ಕಲ್ಲಿ ಏನು ಕಾಣಿಸುತ್ತೆ ಅದೇ ಕೂಡ ರೈಟ್ ಸೈಡಲ್ಲೂ ಇರುತ್ತೆ. ಈಗ ಕ್ಯಾಬಿನ್ ಒಳಗಡೆಯಿಂದ ನೋಡೋದಾದ್ರೆ ಈ ರೀತಿ ಸಾಕಾದಾಗ ಕಾಣಿಸುತ್ತೆ. ಸ್ಟೇರಿಂಗು ಅಶೋಕ ಲೇಲ್ಯಾಂಡ್ ಸ್ಟೇರಿಂಗು ಮತ್ತು ದೇವ್ರ ಫೋಟೋ ಮತ್ತು ಸ್ಕ್ರೀನು ಸಾಕಾದಾಗ ಕಾಣಿಸುತ್ತೆ ಗೈಸ್. ಐ ಲವ್ ಮೈ KSRTC ಅಂತ ಕೂಡ ಹಾಕಿದ್ದಾರೆ. ಇನ್ನು ಇಲ್ಲಿ ಮೇಲೆ 1 2 3 1 2 3 ಅಂತ ಹಾಕಿದೆಯಲ್ಲ, ಇದು ಆನಿಮೇಷನ್ ಕೀಗಳಾಗಿರುತ್ತೆ. ಓಕೆನಾ, ಒಂದನೇದು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇಂಜಿನ್ ಬಾನೆಟ್ ಓಪನ್ ಆಗುವಂಥದ್ದು. ಎರಡನೇದು ಕ್ಲಿಕ್ ಮಾಡಿದ್ರೆ ಡ್ರೈವರ್ ಸೈಡು ಡೋರ್ ಇದೆಯಲ್ಲ ಇದು ಓಪನ್ ಆಗುತ್ತೆ. ಓಕೆನಾ, ನೀವು ಮೂರನೇದು ಕ್ಲಿಕ್ ಮಾಡಿದ್ರೆ ವಿಂಡೋಸ್ ಎಲ್ಲ ಆ ಕಡೆ ಈ ಕಡೆ ಕ್ಲೋಸ್ ಓಪನ್ ಆಗುತ್ತೆ. ಓಕೆನಾ, ಇನ್ನು ಈ ಒಂದು ಬಸ್ ಮೋಡು ನೋಡೋಕೆ ಮಾತ್ರ ಬೆಂಕಿಯಾಗಿದೆ. ಓಡ್ಸೋಕೆ ಯಾವ ಥರ ಇದೆ ಅಂದರೆ ಓಡಿಸೋಕ್ಕೂ ಕೂಡ ಸಾಕಾದಾಗೆ ಇದೆ. ಓಕೆನಾ, ಈ ಒಂದು ಬಸ್ಸು ಸಾಕಾದಾಗೆ ಹೋಗುತ್ತೆ. ಬ್ರೇಕ್ಗೆ ನಾನು 75% ಕೊಡ್ತೀನಿ. ಸ್ಟೇರಿಂಗ್ಗೆ ಗೈಸ್ 50% ಕೊಡ್ತೀನಿ. ಸಾಕಾದಾಗ ಇದೆ. ಓಡಿಸ್ತಾ ಇದ್ದರೆ ರಿಯಲ್ ಲೈಫಲ್ಲಿ ಓಡಿಸ್ತಿದ್ದೀನಿ ಆ ಥರ ಫೀಲ್ ಬರುತ್ತೆ ನಮಗೆ. ಓಕೆನಾ, ಬಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಈ ಒಂದು ಬಸ್ ಮೋಡ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗೈಸ್. ನೋಡ್ತಿರ್ಬೋದು ಓಡಿಸೋಕ್ಕೆ ಯಾವ ರೀತಿ ಕಾಣಿಸುತ್ತೆ. ರಿಯಲ್ ಲೈಫಲ್ಲಿ ಕೂಡ ಇದೆ ಗೈಸ್ ಈ ಒಂದು ಬಸ್ಸು. ತುಂಬ ಜನ ನೋಡಿರ್ತೀರ, ತುಂಬ ಜನ ನೋಡಿರಲ್ಲ. ಅದಕ್ಕೋಸ್ಕರ ನೋಡಿ ಪ್ಲೇ ಮಾಡ್ತಾಯಿದ್ರೆ ಯಾವ ರೀತಿ ಕಾಣಿಸುತ್ತೆ. ಇನ್ನು ಇಲ್ಲಿ ವೈಪರು ವರ್ಕೇ ಐತಿಲ್ಲ ಗೈಸ್. ಇದು ಇಲ್ಲಿ ಪರವಾಗಿಲ್ಲ, ಅದು ಮಳೆ ಬಂದಾಗ ಅದೇ ಇದಾಗುತ್ತೆ. ತುಂಬ ಜನ ಈ ಒಂದು ಬಸ್ ಲುಕ್ ನೋಟು ಯಾರು ಕೂಡ ಕ್ಯಾಬಿನ್ ಒಳಗಿಂದ ಡ್ರೈವ್ ಮಾಡೋದೇ ಇಲ್ಲ ಅಂತ ಅನ್ಕೋತೀನಿ ನಾನು. ಈ ಥರನೇ ಪ್ಲೇ ಮಾಡ್ತಾರೆ ತುಂಬ ಜನರು ಲುಕ್ಕೋಸ್ಕರ. ಮಳೆ ಬಂದಾಗ ಇದೇ ಥರ ಪ್ಲೇ ಮಾಡಿ. ಓಕೆನಾ, ಇನ್ನು ಹೆಡ್ಲೈಟು ಹಾರನ್ನು ಎಲ್ಲ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈಗ ಈ ಒಂದು ಬಸ್ ಮೋಡ್ನ ಹೇಗೆ ಡೌನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಗೈಸ್. ಈಗ ಈ ಒಂದು ಬಸ್ ಗೇಮ್ನ ಹೇಗೆ ಆಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸಿಂಪಲಾಗಿ ನಿಮ್ಮ ಒಂದು ಪ್ಲೇಸ್ಟೋರ್ನ ಓಪನ್ ಮಾಡಿ, ಈ ಥರ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಅಂತ ಸರ್ಚ್ ಮಾಡಿ ಮೊದಲು ಬರುವಂಥ ಈ ಒಂದು ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ZHR ಆ್ಯಪನ್ನು ಸರ್ಚ್ ಮಾಡಿ
ZHR ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಈ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಯೂಟ್ಯೂಬನ್ನು ಓಪನ್ ಮಾಡಿ. ಯೂಟ್ಯೂಬನ್ನು ಓಪನ್ ಮಾಡಿದ ತಕ್ಷಣ ನಾನು ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವೀಡಿಯೋ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ. ಈ ಒಂದು ವೀಡಿಯೋದ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿ. ಇಲ್ಲಿ ಕೆಳಗಡೆ ಮೋರ್ನ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನಿಮಗೆ ಮೋಡ್ ಲಿಂಕು ಮತ್ತು ಇಲ್ಲೊಂದು ತೋರಿಸ್ತಾರೆ. ನೀವು ಈ ಒಂದು ಮೋಡ್ ಲಿಂಕನ್ನು ಕ್ಲಿಕ್ ಮಾಡಿ. ಇದು ಡೌನ್ಲೋಡ್ ಆಯ್ತಿಲ್ಲ ಮೊದಲನೇದು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಇಲ್ಲಿ 6 ಸೆಕೆಂಡ್ ವೇಟ್ ಮಾಡಿ ಅಂತ ತೋರಿಸುತ್ತೆ. 6 ಸೆಕೆಂಡ್ ವೇಟ್ ಮಾಡಿದ್ಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ, ಅಲ್ಲಿ ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಫೋನಿನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ತಿರ್ಗಿ ಅಲ್ಲಿ ಡೌನ್ಲೋಡ್ 7.1 MB ಅಂತ ಇದೆಲ್ಲ, ಇದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಫೋನಿನ ಬ್ಯಾಕ್ ಸೈಡ್ನ ಕ್ಲಿಕ್ ಮಾಡಿ. ಹಾಗೆ ಈ ಥರ ಒಂದು ಡೌನ್ಲೋಡ್ ಆಗುತ್ತೆ. ಗೈಸ್, ಈಗ ಲಿವರಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಮೋಡ್ನ ಕ್ಲಿಕ್ ಮಾಡಿ. ಗೈಸ್, ಈ ಒಂದು ಮೋಡ್ನ ಡೌನ್ಲೋಡ್ ಮಾಡಿದ್ನಲ್ಲ, ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇರುವಂಥದ್ದು ಗೈಸ್. ಪಾಸ್ವರ್ಡ್ ಈ ಒಂದು ವಿಡಿಯೋನ ಪೂರ್ತಿ ನೋಡಿ, 2.5 ನಿಮಿಷ ಐತೆ. ಪೂರ್ತಿ ನೋಟು ಅಲ್ಲಿ ಬರುವಂಥ ಪಾಸ್ವರ್ಡ್ನ ಫೋಟೋ ತಗೊಳ್ಳಿ. ಈಗ ನೆಕ್ಸ್ಟು ಲಿವರಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಮ ಮೋಡ್ ಲಿಂಕ್ ಆದಮೇಲೆ ಕೆಳಗಡೆ ಲಿವರಿ ಲಿಂಕ್ 1 ಅಂತ ಐತಲ್ಲ, ಇದನ್ನ ಕ್ಲಿಕ್ ಮಾಡಿ. ತುಂಬ ಥರ ಐತೆ, 4. ನಿಮ್ಗೆ ಯಾವ್ದು ಬೇಕು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಸಿಂಪಲಾಗಿ ಲಿವರಿ ಲಿಂಕ್ 1 ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಇದು KSRTC ಲಿವರಿ ಲಿಂಕು. ಈ ಥರ ಬರುತ್ತೆ ಗೈಸ್. ಸೇಮು ನೀವು ಯಾವ ಥರ ಮೋಡ್ನ ಡೌನ್ಲೋಡ್ ಮಾಡಿದ್ರಲ್ಲ ಅದೇ ಥರ ಲಿವರಿನ ಡೌನ್ಲೋಡ್ ಮಾಡ್ಬೋದು. ಈ ಥರ ಬರುತ್ತೆ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ. ತಿರ್ಗಾ ಡೌನ್ಲೋಡ್ ಕ್ಲಿಕ್ ಮಾಡಿ. ತಿರ್ಗಾ ಡೌನ್ಲೋಡ್ ಮಾಡಿ. ಈ ಥರ ಬರುತ್ತೆ ಗೈಸ್. ನಿಮ್ಗೆ ಈ ಥರ ಬರೋಲ್ಲ ಗೈಸ್, ನಿಮ್ಗೆ ಆ ಥರ ಬರೋಲ್ಲ, ನಿಮಗೆ ಡೌನ್ಲೋಡ್ ಆಗುತ್ತೆ. ನಾನು ಮೊದಲೇ ಒಂದು ಸಲ ಡೌನ್ಲೋಡ್ ಮಾಡಿ ಅದಕ್ಕೆ ಆ ಥರ ತೋರಿಸ್ತು. ಈಗ ZHR ಆ್ಯಪನ್ನು ಡೌನ್ಲೋಡ್ ಮಾಡಿದ್ರಲ್ಲ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸೋದ್ರಿಂದ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ 3 ಲೈನ್ ಐತಲ್ಲ, ಇದನ್ನ ಕ್ಲಿಕ್ ಮಾಡಿ. ಇದನ್ನ ಡಾಟಾಗೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫೋನ್ನ ಸ್ಕ್ರೀನನ್ನು ಸುಮ್ಮನೆ ಎಲ್ಲೋ ಒಂದು ಕಡೆ ಟಚ್ ಮಾಡಿ. ಹಾಗೆ ಈ ಥರ ಕೆಳಗಡೆ ಬರ್ತೀರ ಗೈಸ್. ಇಲ್ಲಿ ನಿಮ್ಮ ಒಂದು ಮೋಡ್ ಕಾಣಿಸುತ್ತೆ. ಅಂದರೆ ನೀವು ಯಾವ ದಿನದಲ್ಲಿ ಡೌನ್ಲೋಡ್ ಮಾಡ್ತೀರಲ್ಲ ಮೋಡು, ಅದು ಲಾಸ್ಟಲ್ಲಿ ಸೇವ್ ಆಗಿರುತ್ತೆ ಡಾಟಾನ ಕ್ಲಿಕ್ ಮಾಡಿದ್ರೆ. ಈಗ ಈ ಒಂದು ಮೋಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಎಕ್ಸ್ಟ್ರಾ ಕ್ಲಿಯರ್ನ ಕ್ಲಿಕ್ ಮಾಡಿ. ಗೈಸ್, ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇದೆ ಅಂತ ಹೇಳಿದ್ನಲ್ಲ, ಆ ಒಂದು ವಿಡಿಯೋನ ಪೂರ್ತಿ ನೋಟು ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಓಕೆನಾ ಗೈಸ್, ನೋಡ್ಕೊಳ್ಳಿ. ಈಗ ನಾನು ಪಾಸ್ವರ್ಡ್ನ ಹಾಕಿದ್ದೀನಿ. ಈಗ ಓಕೆ ಅಂತ ಕ್ಲಿಕ್ ಮಾಡಿ. ಎಕ್ಸ್ಟ್ರಾ ಕ್ಲಿಯರ್ ಆಗುತ್ತೆ ಗೈಸ್. ಈಗ ನಿಮ್ಮ ಒಂದು ಮೋಡು ವೈಟ್ ಕಲರಲ್ಲಿ ಒಂದು ಎಕ್ಸ್ಟ್ರಾ ಫೈಲು ಕ್ರಿಯೇಟ್ ಆಗುತ್ತೆ. ಇದನ್ನು 3 ಸೆಕೆಂಡು ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಟ್ ಅಂತ ಆಪ್ಷನ್ ಬರುತ್ತೆ. ಇದನ್ನ ಕಟ್ ಮಾಡಿಕೊಂಡು ಮೇಲ್ಗಡೆ ಡೌನ್ಲೋಡ್ ಅಂತ ಕಾಣಿಸುತ್ತೆ, ಇದನ್ನ ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜ್ ಅಂತ ಕಾಣಿಸುತ್ತೆ, ಇದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಸ್ ಇಡಿ ಅಂತ ಕಾಣಿಸುತ್ತೆ ನೋಡಿ ಗೈಸ್, ಇದನ್ನ ಕ್ಲಿಕ್ ಮಾಡಿ. ಈಗ ಅದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೋಡ್ಸ್ ಅಂತ ಕಾಣಿಸುತ್ತೆ, ಇದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈ ಒಂದು ಮೋಡ್ನ ಪೇಸ್ಟ್ ಮಾಡಿ ಗೈಸ್. ಈಗ ಈ ಒಂದು ಮೋಡು ನಿಮ್ಮ ಬಸ್ ಗೇಮ್ ಒಳಗಡೆ ಆ್ಯಡ್ ಆಗಿರುತ್ತೆ. ಸಿಂಪಲಾಗಿ ಗ್ಯಾರೇಜ್ಗೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಕೊಂಡು ಲಿವರಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಖುಷಿಯಾಗಿರಿ ಗೈಸ್. ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್ ಅಷ್ಟೇ.